ಸ್ನೇಹಿತರೆ, ಇಲ್ಲಿ ನೋಡಬಹುದು ಸುಮಾರು 1000 ವರ್ಷಗಳ ಹಳೆಯ ಒಂದು ದೇವಾಲಯವಾಗಿದೆ. ಯಾವ ರೀತಿ ಇದೆ ಅಂತ ನೋಡಬಹುದು ಒಳಗಡೆ. ಇಲ್ಲಿ ನೋಡಬಹುದು ಗೈಸ್, ಒಳಗಡೆ ಯಾವಾಗ್ಲೂ ಇಲ್ಲಿ ನೀರ್ ಇರ್ತಾವಂತ ನೋಡ್ರಿ. ಬೇಸಿಗೆ ಕಾಲದಲ್ಲಿ ಸಹಿತ ಇವು ಬತ್ತಿ ಹೋಗಲ್ಲ ನೀರು. ನೋಡಬಹುದು, ಇದು ಸಹಿತ ಒಂದು ಅದ್ಭುತವಂತ ಒಂದು ಸ್ಥಳ ಅಂತ ಹೇಳ್ಬೋದು. ಇದು ನೋಡು ಗೈಸ್, ಇವತ್ತು ಈ ಒಂದು 60 ಕಂಬದ ದೇವಾಲಯದ ಒಂದು ಸುಂದರ ದೃಶ್ಯವನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡುತ್ತಿದ್ದೀರಿ. ನೋಡಬಹುದು ಗೈಸ್, ಎಷ್ಟು ಕತ್ತಿದೆ ನೋಡ್ರಿ ಈ ಒಂದು ದೇವಾಲಯ ಬಂದ್ಬಿಟ್ಟು. ಇಲ್ಲಿ ನೋಡ್ರಿ, ಹಾಗೆ ಅಷ್ಟೊಂದು ಸೈಲೆಂಟ್ ಆಗಿದೆ ಈ ಒಂದು ದೇವಾಲಯ ಬಂದ್ಬಿಟ್ಟು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ಒಂದು ಹೊಸ ಪ್ಲೇಸ್ ತೋರಿಸಲು ಬಂದಿದ್ದೇನೆ. ಅದು ಯಾವುದೆಂದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಗವಿ ಎಂಬ ಗ್ರಾಮದಲ್ಲಿರುವಂತಹ ನಾಗವಿ ಯಲ್ಲಮ್ಮ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೇನೆ. ಈ ಒಂದು ದೇವಾಲಯ ಬಂದ್ಬಿಟ್ಟು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಪ್ರಮುಖ ಐತಿಹಾಸಿಕ ಒಂದು ದೇವಾಲಯವಾಗಿದೆ. ಈ ಒಂದು ನಾಗವಿ ಎಂಬ ಗ್ರಾಮ ಬಂದ್ಬಿಟ್ಟು ರಾಷ್ಟ್ರಕೂಟರ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಂತಹ ಪ್ರಮುಖ ಅಗ್ರಹಾರ ಮತ್ತು ವಿದ್ಯಾ ಕೇಂದ್ರವಾಗಿತ್ತು. ಇಂದಿಗೂ ಸಹಿತ ಈ ಒಂದು ನಾಗವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬಂದು ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ. ಒಳಗಡೆ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡುತ್ತೇನೆ. ಬನ್ನಿ ಹೋಗೋಣ ಒಳಗಡೆ. ಹಾಗಾದ್ರೆ ಇದು ಬಂದ್ಬಿಟ್ಟು ನಾಗವಿ ಯಲ್ಲಮ್ಮ ದೇವಿ ದೇವಸ್ಥಾನದ ಎಂಟ್ರೆನ್ಸ್ ಆಗಿದೆ. ಈ ರೀತಿ ಇದೆ, ನೋಡಬಹುದು. ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಐತಿಹಾಸಿಕ ಒಂದು ಕ್ಷೇತ್ರವಾಗಿದೆ. ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಗೈಸ್, ಶ್ರೀ ನಾಗವಿ ಯಲ್ಲಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಆಗಿದೆ. ಈ ರೀತಿ ಇದೆ, ನೋಡಬಹುದು. ಬಹಳ ಅಂದ್ರೆ ಬಹಳ ಸೈಲೆಂಟ್ ಆಗಿದೆ ಒಳಗಡೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ. ಸುಮಾರು 1000 ವರ್ಷಗಳ ಹಳೆಯ ಒಂದು ಇತಿಹಾಸವನ್ನು ಹೊಂದಿರುವಂತಹ ಒಂದು ಪ್ರಮುಖ ಕ್ಷೇತ್ರವಾಗಿದೆ. ಈ ಒಂದು ದೇವಾಲಯ ಬಂದ್ಬಿಟ್ಟು ಚಿತ್ತಾಪುರ ತಾಲೂಕಿನಲ್ಲಿ ಬರುವಂತಹ ಒಂದು ದೇವಾಲಯವಾಗಿದೆ. ನಾಗವಿ ಎಂಬ ಗ್ರಾಮದಲ್ಲಿ ಬರುತ್ತಿದ್ದು ಸುಮಾರು 3 ರಿಂದ 4 ಕಿಲೋಮೀಟರ್ ಚಿತ್ತಾಪುರದಿಂದ ದೂರ ಬರುತ್ತೆ. ಇದು ನಾಗವಿ ಎಂಬ ಗ್ರಾಮ ಬಂದ್ಬಿಟ್ಟು ಇಲ್ಲಿ ನೋಡಬಹುದು. ಈ ಒಂದು ಲೆಫ್ಟ್ ಸೈಡ್ ನಲ್ಲಿ ಒಂದು ಪೊಲೀಸ್ ಠಾಣೆ ಸ್ಥಿತಿ ಇದೆ. ಒಳಗಡೆ ಸುಮಾರು ಕೊಠಡಿಗಳನ್ನು ನೋಡಬಹುದು ಒಂದು ನಾಗವಿ ಯಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ. ಇಲ್ಲಿ ನೋಡಬಹುದು ಗೈಸ್, ಈ ಒಂದು ನಾಗವಿ ಎಂಬ ಗ್ರಾಮದಲ್ಲಿರುವಂತಹ ನಾಗವಿ ಯಲ್ಲಮ್ಮ ದೇವಸ್ಥಾನದ ಒಳಗಡೆ ಅದು ಗರ್ಭಗುಡಿ ನೋಡಿ. ಒಳಗಡೆ ಹೋಗಿ ದರ್ಶನ ಮಾಡಿಕೊಳ್ಳೋಣ ನಾವು. ಇದೆ ನೋಡಿ ಎಂಟ್ರೆನ್ಸ್ ಇದು. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ ಈ ಒಂದು ದೇವಾಲಯ ಬಂದ್ಬಿಟ್ಟು. ಹಲವು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ನಾಗವಿ ಯಲ್ಲಮ್ಮ ದೇವಸ್ಥಾನದ ಒಳಗಡೆ ಹೀಗೆ ಹೊರಟಿದ್ದೇವೆ ನಾವು. ನೀವು ಸಹಿತ ಈ ಒಂದು ದೇವಿಯ ಒಂದು ದರ್ಶನವನ್ನು ಪಡೆಯಬಹುದು. ಒಳಗಡೆ ಹೋಗೋಣ ಬನ್ನಿ. ಈ ಒಂದು ದೇವಾಲಯದ ಗರ್ಭಗುಡಿ ಆಗಿದೆ. ಇದು ನಾಗವಿ ಯಲ್ಲಮ್ಮ ದೇವಸ್ಥಾನ ನೋಡ್ರಿ. ಈ ದೇವಸ್ಥಾನ ರಾಷ್ಟ್ರಕೂಟರ ಕಾಲದಾಗಿಂದ್ರೆ ಇಲ್ಲಿ ದೇವಿ ಅಂದ್ರೆ 2 ಉದ್ಭವ ಮೂರ್ತಿಗಳು. ಇದೊಂದು ಸ್ಥಾಪನೆ ಮಾಡಿದ್ದು ನಡವರ್ಕ ಸ್ಥಾಪನೆ ಆಯ್ತು. ನಾಗದೇವ ಈ ಕಡೆ ಅಂದ್ರೆ ಹನುಮನ್ನ, ಈ 2 ನಿಂತಿದ್ದುಕೊಂಡ ಇದು ಪಾದಕ್ಕೆ
ಅವು ತೀರ್ಥಗುಂಡದಾಗ ಯಾವಾಗ್ಲೂ ನೀರ್ ಒಣಗಲ್ಲ, ನೀರ್ ಇದ್ದಷ್ಟೇ ಇರ್ತಾವ. ಆಮೇಲೆ ನೀರು ಏನದ ಪವಿತ್ರ ನೀರ ಸಿಹಿ ಹರ್ಕೊಂಡ್ ಹೋಗ್ತಾವ, ಕಾಶಿಲಿಂದ ಬರ್ತಾವ ಅಂತ ಹೇಳ್ಯಾರ ಹಿರಿಯರು. ಅಂದ್ರೆ ನೀರಿನಿಂದ ಇದು ಮೇನ್ ದೇವಿದ ಸತ್ಯ ಅಂದ್ರೆ ನೀರಿನಿಂದ ಮೇನ್ ಸತ್ಯ. ಹಾಗೆ ಅದು ಜಾತ್ರೆ, ಇಲ್ಲಿ ಜಾತ್ರೆ ವಿಜೃಂಭಣೆಯಿಂದ ದಸರಿ ಆದ್ಮೇಲೆ 9 ದಿವಸ ಇದ ಹುಣ್ಣಿ ಬರ್ತಲ್ಲ, ಸಿಗಿ ಹುಣ್ಣಿ, ಆ ಹುಣ್ಣಿ ಜಾತ್ರೆ ಆಗ್ತದೆ. ಮುಂಜಾನೆ ಬೆಳಗ್ಗೆ 7 ಗಂಟೆಲಿಂದ ರಾತ್ರಿ 8 ಗಂಟೆ 9 ಗಂಟೆ ತನಕ. ಸ್ನೇಹಿತರೆ, ಇಲ್ಲಿ ನೋಡಬಹುದು ಸುಮಾರು 1000 ವರ್ಷಗಳ ಹಳೆಯ ಒಂದು ದೇವಾಲಯವಾಗಿದೆ. ಯಾವ ರೀತಿ ಇದೆ ಅಂತ ನೋಡಬಹುದು ಒಳಗಡೆ. ಇಲ್ಲಿ ನೋಡಬಹುದು ಗೈಸ್, ಒಳಗಡೆ ಯಾವಾಗ್ಲೂ ಇಲ್ಲಿ ನೀರ್ ಇರ್ತಾವಂತ ನೋಡ್ರಿ. ಬೇಸಿಗೆ ಕಾಲದಲ್ಲಿ ಸಹಿತ ಇವು ಬತ್ತ ಹೋಗಲ್ಲ ನೀರು. ನೋಡಬಹುದು, ಇದು ಸಹಿತ ಒಂದು ಅದ್ಭುತವಂತ ಒಂದು ಸ್ಥಳ ಅಂತ ಹೇಳ್ಬೋದು. ಸ್ನೇಹಿತರಲ್ಲಿ ಮಾತಂಗಿಯ ದೇವಿಯ ಒಂದು ದರ್ಶನ ಸಹಿತ ಪಡೆಯಬಹುದು. ಇಲ್ಲಿ ನೋಡ್ರಿ, ಗೈಸ್ ಈಗ ನೋಡಿದ್ರಲ್ಲ, ಮಾತಂಗಿಯ ಒಂದು ದೇವಿಯ ದರ್ಶನ ಪಡೆದಿದ್ದೇವೆ. ಈ ಮಾತಂಗಿಯವರು ಯಾರಂದ್ರೆ ನಾಗವಿ ಯಲ್ಲಮ್ಮ ದೇವಿಯವರ ಒಂದು ಸಹೋದರಿಯಾಗಿದ್ದಾರೆ. ಒಂದು ಅದ್ಭುತ ದರ್ಶನ ಸಹಿತ ಮಾಡಬಹುದು ಇಲ್ಲಿ. ಹಾಗೆ ಇಲ್ಲಿ ನಾಗವಿ ಯಲ್ಲಮ್ಮ ದೇವಸ್ಥಾನದ ಒಳಗಡೆ ದತ್ತಾತ್ರೇಯ ಒಂದು ದೇವರ ದರ್ಶನ ಸಹಿತ ಪಡೆಯಬಹುದು. ಇಲ್ಲಿ ನೋಡ್ರಿ ಗೈಸ್, ದತ್ತಾತ್ರೇಯ ದೇವಾಲಯ ಬಂದ್ಬಿಟ್ಟು ಈ ತರ ಇದೆ ಒಳಗಡೆ. ದತ್ತಾತ್ರೇಯ ದೇವಸ್ಥಾನ. ರಾಷ್ಟ್ರಕೂಟರ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಮುಖ ವಿದ್ಯಾ ಕೇಂದ್ರವಾಗಿಂತಹ ಈ ಒಂದು ನಾಗವಿ ಗ್ರಾಮದಲ್ಲಿರುವಂತಹ ನಾಗವಿ ಯಲ್ಲಮ್ಮ ದೇವಸ್ಥಾನವು ಎಷ್ಟು ಸುಂದರವಾಗಿದೆ ಅಂತ ಈಗ ನೋಡ್ತಾ ಇದ್ದೀರಲ್ಲ. ನೋಡಬಹುದು ಗೈಸ್, ಸುಮಾರು ವರ್ಷಗಳ ಹಳೆಯ ಒಂದು ದೇವಾಲಯವಾಗಿದೆ. ಎಷ್ಟು ಸುಂದರವಾಗಿದೆ ಅಂತ ಇದು ನೋಡಬಹುದು. ಈ ಒಂದು ಚಿತ್ತಾಪುರ ಕಡೆ ಬಂದ್ರೆ ಈ ಒಂದು ದೇವಾಲಯಕ್ಕೆ ಬಂದು ವಿಸಿಟ್ ಕೊಟ್ಟು ಒಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬಹುದು. ಅಷ್ಟು ಒಂದು ಸುಂದರವಾಗಿರುತ್ತೆ ಈ ಒಂದು ದೇವಾಲಯ ಬಂದ್ಬಿಟ್ಟು. ಗೈಸ್, ಈ ಒಂದು ನಾಗವಿ ಯಲ್ಲಮ್ಮ ದೇವಾಲಯದ ಪಕ್ಕದಲ್ಲಿ ಸುಮಾರು 100 ಮೀಟರ್ ದೂರದಲ್ಲಿ ಒಂದು 60 ಕಂಬದ ಗುಡಿಯನ್ನು ಈಗ ತೋರಿಸಲಿದ್ದೇನೆ. ಬನ್ನಿ ಒಳಗಡೆ ತೋರಿಸ್ತೇನೆ ಹೇಗಿದೆ ಅಂತ. ಇದು ನೋಡು ಗೈಸ್, ಇವತ್ತು ಈ ಒಂದು 60 ಕಂಬದ ದೇವಾಲಯದ ಒಂದು ಸುಂದರ ದೃಶ್ಯವನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡುತ್ತಿದ್ದೀರಿ. ಈ ಒಂದು ದೇವಾಲಯ ಬಂದ್ಬಿಟ್ಟು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದಂತಹ ಒಂದು ಹಳೆಯ ದೇವಾಲಯವಾಗಿದೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ. ಈ ಒಂದು ದೇವಾಲಯಕ್ಕೆ 60 ಕಂಬಗಳ ದೇವಾಲಯ ಅಂತ ಯಾಕೆ ಹೆಸರು ಬಂತಂದ್ರೆ, ಈ ಒಂದು ದೇವಾಲಯ ಬಂದ್ಬಿಟ್ಟು ಸುಮಾರು 60 ಕಂಬಗಳಿಂದ ನಿರ್ಮಾಣ ಆಗಿರೋದ್ರಿಂದ ಈ ಒಂದು ದೇವಾಲಯಕ್ಕೆ 60 ಕಂಬಗಳ ದೇವಾಲಯ ಅಂತ ಹೆಸರು ಬಂದಿದೆ. ಇಲ್ಲಿ ನೋಡಬಹುದು ಗೈಸ್, ಯಾವ ರೀತಿಯಿಂದ ಈ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ. ಇಲ್ಲಿ ನೋಡ್ರಿ, ಶಿಲ್ಪಕಲೆ ನೋಡ್ರಿ. ಇಲ್ಲಿ ಈ ಒಂದು ದೇವಾಲಯದ
ಎಂಟ್ರೆನ್ಸ್ ಆಗಿದೆ ಇದು. ಇಲ್ಲಿ ನೋಡಬಹುದು ಗೈಸ್, ಎಷ್ಟು ಕತ್ಲಿದೆ ನೋಡ್ರಿ. ಈ ಒಂದು ದೇವಾಲಯ ಬಂದ್ಬಿಟ್ಟು ಇಲ್ಲಿ ನೋಡ್ರಿ. ಹಾಗೆ ಅಷ್ಟೊಂದು ಸೈಲೆಂಟ್ ಆಗಿದೆ ಈ ಒಂದು ದೇವಾಲಯ ಬಂದ್ಬಿಟ್ಟು. 60 ಕಂಬಗಳ ದೇವಾಲಯದ ಒಂದು ಒಳಗಡೆ ನಾವು ಈಗ ಇದ್ದೇವೆ, ನೋಡಬಹುದು. ಸಿಕ್ಕಾಪಟ್ಟೆ ಕತ್ಲಿದೆ ಒಳಗಡೆ. ನೋಡಬಹುದು ಗೈಸ್, ಈ ಒಂದು 60 ಕಂಬಗಳ ದೇವಾಲಯದ ಒಂದು ಗರ್ಭಗುಡಿಯಾಗಿದೆ. ದರ್ಶನ ಮಾಡಿಕೊಳ್ಳಿ ಹೇಗಿದೆ ಅಂತ ನೋಡ್ರಿ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ರೂಪವನ್ನು ಈಗ ನಾವು ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗೈಸ್, ಈ ಒಂದು 60 ಕಂಬಗಳ ದೇವಾಲಯವನ್ನು ನೋಡಿದ ತಕ್ಷಣ ಮುಂದುಗಡೆ ಹಾಗೆ ಒಂದು 300 ಮೀಟರ್ ದೂರದಲ್ಲಿ ನಂದಿಬಾವಿ ದೇವಾಲಯವನ್ನು ನೋಡಬಹುದು. ಈ ಒಂದು ದೇವಾಲಯ ಸಹಿತ ಒಂದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸುವಂತಹ ಒಂದು ದೇವಾಲಯವಾಗಿದೆ. ಇಲ್ಲಿ ನೋಡಬಹುದು ನಂದಿಬಾವಿ ದೇವಾಲಯದ ಒಂದು ಅದ್ಭುತ ನೋಟವನ್ನು. ಸುಮಾರು 1000 ವರ್ಷಗಳ ಹಳೆಯದಾದ ಈ ಒಂದು ದೇವಾಲಯವಾಗಿದೆ. ಒಂದು ಚಿತ್ತಾಪುರ ಕಡೆ ಬಂದ್ರೆ ಈ ಒಂದು ದೇವಾಲಯ ಸಹಿತ ನೋಡಬಹುದು ನೀವು. ಇಲ್ಲಿ ನೋಡಿ ಗೈಸ್, ಎಷ್ಟು ಸುಂದರವಾಗಿ ಈ ಒಂದು ದೇವಾಲಯವನ್ನು ಕಟ್ಟಲಾಗಿದೆ ಅಂತ. ನಂದಿಬಾವಿ ದೇವಾಲಯದ ಒಂದು ದ್ವಾರವಾಗಿದೆ ಇದು, ನೋಡಬಹುದು. ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ಅಂತ ತೋರಿಸ್ತೇನೆ. ನಂದೀಶ್ವರ ನೋಡಿ, ಈಶ್ವರಲಿಂಗ ಒಂದು ದರ್ಶನವನ್ನು ಪಡೆಯುವುದು. ನಂದಿಬಾವಿ ದೇವಾಲಯದ ಒಂದು ವಿಶೇಷತೆ ಏನೆಂದರೆ, ಈ ಒಂದು ದೇವಾಲಯ ಬಂದ್ಬಿಟ್ಟು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ದೇವಾಲಯವಾಗಿದೆ. ಹಾಗೆ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರುವಂತಹ ಈ ಒಂದು ದೇವಾಲಯವಾಗಿದೆ. ಹಾಗೆ ಇಲ್ಲಿ ಇದರ ಒಂದು ದೇವಾಲಯ ಹಿಂದುಗಡೆ ಒಂದು ಬಾವಿ ಇದೆ. ಈ ಒಂದು ಬಾವಿ ವಿಶೇಷತೆ ಏನೆಂದರೆ, ವರ್ಷದ ಪೂರ್ತಿಯೂ ಸಹಿತ ಇಲ್ಲಿ ನೀರು ಇರುತ್ತವಂತೆ. ಯಾವುದೇ ರೀತಿಯಿಂದ ಬತ್ತಿ ಹೋಗುವುದಿಲ್ಲ ಆ ಒಂದು ನೀರು. ಇಲ್ಲಿ ಬಂದ್ರೆ ಆ ಒಂದು ನೀರು ಸಹಿತ ನಾವು ನೋಡಬಹುದು. ಈ ಒಂದು ಬಾವಿ ನೀರು ಯಾಕೆ ಅವಾಗ ಬಳಕೆ ಮಾಡ್ತಿದ್ದಾರೆ ಅಂದ್ರೆ, ಬಂದಂತಹ ಯಾತ್ರಿಕರು ಮತ್ತು ಇಲ್ಲಿ ವಿದ್ಯಾ ಕೇಂದ್ರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಿತ್ತಂತೆ. ಈ ಒಂದು ನಂದಿ ಬಾವಿ ಬಂದ್ಬಿಟ್ಟು ಇದರ ಹಿಂದುಗಡೆ ಇದೆ, ನೋಡಬಹುದು. ಈ ಒಂದು ಚಿತ್ತಾಪುರಿಗೆ ಬಂದ್ರೆ ಈ ಒಂದು ನಂದಿ ಬಾವಿಯ ದೇವಾಲಯ ಸಹಿತ ಬಂದು ನೋಡ್ಕೊಂಡು ಹೋಗಿ. ಗೈಸ್, ಇವತ್ತು ಬಂದ್ಬಿಟ್ಟು ನಾವು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಗವಿ ಎಂಬ ಗ್ರಾಮದಲ್ಲಿರುವಂತಹ ಯಲ್ಲಮ್ಮ ದೇವಿಯ ದೇವಸ್ಥಾನ ಹಾಗೂ
ಅದರ ಪಕ್ಕದಲ್ಲಿರುವಂತಹ 60 ಕಂಬಗಳ ದೇವಾಲಯ ಮತ್ತು ನಂದಿ ಬಾವಿ ಒಂದು ದೇವಾಲಯವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ ಹೇಗಿದೆ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.